ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಅನಿಸುತ್ತೆ ಹತ್ರ 2 ತಿಂಗಳೇ ಆಯಿತು. ನಾನು 2 ತಿಂಗಳಾದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕೆಲವರು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು, ನಾನು ಮುಂಚೆ ನನ್ನ ಮಗಳ ಫುಡ್ ರೂಟೀನ್ ಎಲ್ಲ ತೋರಿಸ್ತಾ ಇದ್ದೆ. ಸೊ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು. ಈಗ ಕೂಡ ಒಂದು ಫುಡ್ ರೂಟೀನನ್ನು ಶೇರ್ ಮಾಡಿ, ಪ್ರೆಸೆಂಟ್ ಯಾವ ರೀತಿ ನಿಮ್ಮ ಮಗಳ ಫುಡ್ ರೂಟೀನ್ ಇದೆ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಳ ಫುಲ್ ಡೇ ಫುಡ್ ರೂಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ತಡ ಮಾಡದೆ ಇವಾಗ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಸಿಂಪಲ್ಲಾಗಿ ಇಲ್ಲಿ ನೀರು ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ನನ್ನ ದೊಡ್ಡ ಮಗ ಕೀರ್ತನ್, ಅವನಿಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ. ವಾರಕ್ಕೆ ಅಟ್ಲೀಸ್ಟ್ 2-3 ಸಲ ಆದರೂ ಟಿಫಿನಿಗೆ ನನಗೆ ನೀರು ದೋಸೆ ಮಾಡಿಕೊಡು ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವನಿಗೆ ಎಲ್ಲ ಟಿಫಿನ್ ಕೊಟ್ಟು ಸ್ಕೂಲಿಗೆ ಕಳಿಸಿದಾದ್ಮೇಲೆ ನನ್ನ ಮಗಳು ಕೂಡ ಎಚ್ಚರ ಆದಳು. ಅವಳಿಗೆ ಇಲ್ಲಿ ನಾನು ನೀರು ದೋಸೆ ಮಾಡಿ ಕೊಡ್ತೀನಿ. ಕೆಲವೊಂದು ಸಲ ನಾನು ಒಳಗೆ ಜೇನುತುಪ್ಪ ಹನಿ ಹಾಕ್ತೀನಿ ಸ್ವಲ್ಪ, ಅಥವಾ ಸ್ವಲ್ಪ ಬೆಲ್ಲದ ಪೌಡರ್ ಹಾಕಿ ಕೊಡ್ತೀನಿ. ಚಟ್ನಿ ಎಲ್ಲ ತಿನ್ನೋದ್ರಲ್ಲಿ ಸ್ವಲ್ಪ ಹಿಂದೆ ಅವಳು. ಸೊ ಅದಕ್ಕೆ ಇವಾಗ ಸ್ವಲ್ಪ ನಾಟಕ ಮಾಡ್ತಾಳೆ. ಇವಾಗ ಅಪ್ಪ ಇದ್ದಾರೆ ಅಲ್ವಾ, ಅಪ್ಪ ಇದ್ದರೆ ಮಾತ್ರ ಅವಳು ಆ ರೀತಿ ಮಾಡೋದು. ಇಲ್ಲದ್ರೆ ಸುಮ್ಮನೆ ಕೂತ್ಕೊಂಡು, ನಾನು ಒಬ್ಬಳೇ ಇದ್ದರೆ ಸುಮ್ಮನೆ ಕೂತ್ಕೊಂಡು ಖಾಲಿ ಮಾಡ್ತಾಳೆ. 2-3 ದೋಸೆ ಆದರೂ ತಿಂತಾಳೆ. ನೀರು ದೋಸೆ ತುಂಬ ಸಾಫ್ಟ್ ಆಗಿರುತ್ತೆ ಅಲ್ವಾ, ತುಂಬ ಇಷ್ಟ ಆಗುತ್ತೆ ಇವಳಿಗೆ ಕೂಡ, ಜೊತೆಗೆ ಅವನ ಅಣ್ಣನಿಗೆ ಕೂಡ. ಸೊ ಮತ್ತು ನೀರು ತುಂಬ ಕುಡಿಯೋದ್ರಲ್ಲಿ ಹುಷಾರು. ಆಮೇಲೆ ಇಲ್ಲಿ ಇವಾಗ ಬೇಸಿಗೆ ಕಾಲ ನಡೀತಾ ಇದೆ ಇನ್ನು ಕೂಡ, ಅದಕ್ಕೆ ಬಾಯಾರಿಕೆಲ್ಲ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಅವಳಿಗೆ ಎಷ್ಟು ಬೇಕು ನಾನು ಅಷ್ಟು ನೀರು ಕೊಡ್ತೀನಿ. ಆಮೇಲೆ ಇಲ್ಲಿ ಇವಾಗ ಸ್ವಲ್ಪ ಹೊತ್ತು ಅಲ್ಲಿ, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಮೊದಲೇ ಹೇಳಿದ್ದೆ ಅಲ್ವಾ, ಅಪ್ಪ ಇದ್ದಾರೆ. ಇಲ್ಲ ನಾನಿದ್ದರೆ ಸುಮ್ಮನೆ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ತಾಳೆ. ಹೆಚ್ಚಾಗಿ ಅವಳು 2 ಮಸಾಲೆ ದೋಸೆ ಅಂತೆ, ಹೆಚ್ಚಾಗಿ ಅವಳು 2 ನೀರು ದೋಸೆ ತಿಂತಾಳೆ. ಆಮೇಲೆ ತಿಂತಾದ್ಮೇಲೆ ಇದು ಫ್ರೂಟ್ ಟೈಮ್, ಒಂದು 10 ಗಂಟೆ ಆಗೋ ಒಂದು ಫ್ರೂಟ್ ಸ್ನ್ಯಾಕ್ ತೊಗೊಳ್ತಾಳೆ ಅವಳು. ಸೊ ಇವತ್ತು ಇಲ್ಲಿ ಸಮ್ಮರ್ ಸೀಸನ್, ಮೊದಲೇ ಹೇಳಿದೆ ಅಲ್ವಾ, ತುಂಬ ಬಿಸಿಲು ಇಲ್ಲಿ. ಸೊ ಅವಳದು ವಾಟರ್ ಮೆಲನ್ ಇವಾಗ ಫೇವ್ರೇಟೇ ಆಗಿಬಿಟ್ಟಿದೆ. ಆಮೇಲೆ ಇವಳಿಗೆ ಶೀತ, ಕೋಲ್ಡ್, ಕೆಮ್ಮು ಆ ಥರ ಎಲ್ಲ ಬೇಗ ಆಗೋದಿಲ್ಲ. ಸೊ ನಾನು ಕೂಡ ಅವಳಿಗೆ ವಿದೌಟ್ ಎನಿ ಟೆನ್ಷನ್ ಅವಳಿಗೆ ಕೇಳಿದೆಲ್ಲ ಫ್ರೂಟ್ಸ್ ಕೊಡ್ತೀನಿ. ಆಮೇಲೆ ಇದು ಕೂಡ ತುಂಬಾ ಹೈಡ್ರೇಟ್ ಮಾಡುತ್ತೆ ಬಾಡಿಯನ್ನು. ಸೊ ತುಂಬ ಫೇವ್ರೇಟ್, ಬೇಕಾದರೆ 3 ಸಲ ಕೊಟ್ಟರೆ ಕೂಡ ತಿಂತಾಳೆ. ಆಮೇಲೆ ಅದರಲ್ಲಿ ಹೊಟ್ಟೆ ಏನು ತಿಂಬೋದಿಲ್ಲ, ಸುಮ್ಮನೆ ಜಾಸ್ತಿ ಸ್ವಲ್ಪ ವಾಟರ್ ಕಂಟೆಂಟ್ ಮಾತ್ರ ಇದೆ. ಸೊ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಬೇರೆ ಏನಾದರೂ ಫ್ರೂಟ್ಸ್ ಕೊಡ್ತೇನೆ. ನೇಂದ್ರ ಬನಾನಾ ಆಗಿರ್ಬೋದು, ಅಥವಾ ಆರೆಂಜ್ ಆಗಿರ್ಬೋದು, ಏನು ಕೂಡ ಫ್ರೂಟ್ಸ್ ತಿನ್ನೋದ್ರಲ್ಲಿ ನಂಬರ್ 1 ಅವಳು. ಆಮೇಲೆ ನಾವು ಬೇರೆ ಫ್ಯಾನ್ಸಿ ಫುಡ್ ಕೊಡೋದಕ್ಕಿಂತ ಈ ರೀತಿ ಹೆಲ್ದಿ ಫ್ರೂಟ್ಸ್ ಕೊಟ್ಟರೆ ಮಕ್ಕಳಿಗೆ ಹೆಲ್ದಿ ಕೂಡ ಹೌದು, ಜೊತೆಗೆ ಮಕ್ಕಳಿಗೆ ಬೇಕಾದ ಪೋಷಕಾಂಶಗಳು ಕೂಡ ಸಿಗುತ್ತೆ. ಜೊತೆಗೆ ನಾನು ಈ ರೀತಿ ಆರೆಂಜ್ ಎಲ್ಲ ಕೊಟ್ಟರೆ ಅವಳಿಗೇನೆ ಸಿಪ್ಪೆ ತೆಗಿಸ್ತೀನಿ, ಅವಳ ಹತ್ರನೇ ಪೀಲ್ ಮಾಡಿಸ್ತೀನಿ. ಯಾಕೆಂದರೆ ಇದು ಒಳ್ಳೆ ಒಂದು ಫಿಂಗರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಒಳ್ಳೆ ಫೈನ್ ಮೋಟರ್ ಎಕ್ಸಸೈಸ್ ಇದು. ಫಿಂಗರ್ ಸ್ಟ್ರೆಂಥನಿಂಗ್ ಎಲ್ಲ ಒಳ್ಳೆ ಆಗುತ್ತೆ. ಜೊತೆಗೆ ಇವಾಗ ಮುಂದೆ ಹೋಗುವಾಗ ಪೆನ್ಸಿಲ್ ಗ್ರಿಪ್ಪಿಂಗ್ ಆಗಿರ್ಬೋದು, ಅಥವಾ ಟ್ರೈಪಾಡ್ ಗ್ರಿಪ್ ಆಗಿರ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ರೀತಿ ಎಂಗೇಜ್ ಆಗಿ ಕೂಡ ಇರ್ತಾಳೆ. ಆಮೇಲೆ ಒಂದು ಆರೆಂಜ್ ತಿಂದಾಗಿ ಕೂಡ ಆಗುತ್ತೆ. ಸೊ ಆಮೇಲೆ ನಾನು ಸ್ವಲ್ಪ ಒಳಗಡೆ ಕಿಚನಿಗೆ ಹೋಗಿ ಹೊರಗಡೆ ಬರುವಾಗ ಈ ಡಬ್ಬ ತೆಗೆದು ಅದರಲ್ಲಿ ಇದ್ದ ಎಲ್ಲ ಆಟದ ಸಾಮಾನು, ಬುಕ್ಸ್ ಎಲ್ಲ ಹೊರಗಡೆ ಹಾಕಿಟ್ಟಿದ್ದಾಳೆ. ನಾನು ಆ್ಯಕ್ಚುಲಿ ಇದನ್ನೆಲ್ಲ ತುಂಬಿಟ್ಟಿದ್ದೇನೆ ಬಾಕ್ಸಲ್ಲಿ. ಕ್ಲೀನ್ ಮಾಡಬೇಕು ಅಂತ ತುಂಬ ಟೈಮಿಂದ ಅಂದ್ಕೊಂಡಿದ್ದೀನಿ. ಇನ್ನೂ ತನಕ ಕೂಡ ಕ್ಲೀನ್ ಆಗಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಕ್ಲೀನ್ ಮಾಡಲಿಕ್ಕೆ ಹೋಗ್ತೀನಿ. ಸೊ ಕ್ಲೀನೆಲ್ಲ ಆದಮೇಲೆ ಮತ್ತೆ ಅವಳ ಊಟ ಟೈಮಲ್ಲಿ ನಾನು ನಿಮಗೆ ಸಿಗ್ತೀನಿ, ಆಯಿತಾ? ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಇವತ್ತು ಎಗ್ ಆಮ್ಲೆಟ್ ಮಾಡಿದ್ದೆ, ಪ್ರೋಟೀನ್ ಅಂಶಕ್ಕೆ. ಫಿಶ್ ಇದ್ದರೆ ಫಿಶ್ ಅವಳು ತಿಂತಾಳೆ. ಜೊತೆಗೆ ದಾಲ್, ಆಮೇಲೆ ತೊಗರಿಬೇಳೆ ಸಾರು, ಆಮೇಲೆ ಸಲಾಡ್. ಆಮೇಲೆ ನಾನು ಹೆಚ್ಚಾಗಿ ಕುಚ್ಚಲಕ್ಕಿ, ಬ್ರೌನ್ ರೈಸ್ ಅಂತ ಹೇಳ್ತೇವಲ್ಲ, ಅದನ್ನು ಯೂಸ್ ಮಾಡೋದು. ಅದು ಹೆಚ್ಚಾಗಿ ಹೆಲ್ದಿ ಆಪ್ಷನ್ ಅಂತ ಹೇಳ್ತಾರೆ ವೈಟ್ ರೈಸಿಗಿಂತ. ಸೊ ಅದಕ್ಕೆ ಅವರಿಗೆ ಅದೇ ಅಭ್ಯಾಸ ಆಗಿದೆ. ಆಮೇಲೆ ಇವರು ಸ್ವಲ್ಪ ಹೊತ್ತು ಮಲಗ್ತಾರೆ, ಒಂದು 2 ಗಂಟೆ ಮಧ್ಯಾಹ್ನ. ಸೊ ಮಧ್ಯಾಹ್ನ ನಿದ್ದೆ ಎಲ್ಲ ಆದಮೇಲೆ ಸಂಜೆಗೆ ಅವರ ಅಪ್ಪನಿಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಇವರು ಕೂಡ ಹೊರಗಡೆ ಹೊರಟರು ಅವ್ರ ಜೊತೆನೆ. ಸೊ ಪ್ರತಿ ಸಲ ಹೊರಗಡೆ ಅವಳು ಬರುವಾಗ ಒಂದು ಕೇಳ್ತಾಳೆ. ಮನೆ ಹತ್ರನೇ ಒಂದು ಶಾಪ್ ಇದೆ, ಸೂಪರ್ ಮಾರ್ಕೆಟ್. ಅಲ್ಲಿಂದ ಅವಳಿಗೆ ಒಂದು ಸ್ಟ್ರಾಬೆರಿ ಮಿಲ್ಕ್ ಬೇಕೇ ಬೇಕು. ಅವಳು ಸ್ವಲ್ಪ ಹಾಲು ಕೊಡೋದ್ರಲ್ಲಿ ಹಿಂದೆ. ಸೊ ಯಾವಾಗಲಾದರೂ ಅವಳು ಒಂದು ಸಲ ಹೊರಗಡೆ ಹೋಗುವಾಗ ಕೇಳಿದರೆ ನಾವು ಕೊಟ್ಬಿಡ್ತೀವಿ. ಇದು ತುಂಬಾ ಫ್ರೆಶ್ ಕೌಸ್ ಮಿಲ್ಕ್, ಅದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು, ಅಥವಾ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ತುಂಬಾ ಫ್ರೆಶ್ ಕೌ ಮಿಲ್ಕ್, ಫ್ರೆಶ್ ಹಸು ಮಿಲ್ಕ್ ಇದು. ಸೊ ಅವಳು ಕೇಳಿದರೆ ನಾವು ಕೊಟ್ಬಿಡ್ತೀವಿ. ಆಮೇಲೆ ಸ್ವಲ್ಪ ಸಂಜೆ ಹೊತ್ತು ಅವಳದು ಆಟ ಇರುತ್ತೆ. ಕೆಲವೊಂದ್ಸಲ ನಾವು ಹೊರಗಡೆ ಪಾರ್ಕಿಗೆ ಕೂಡ ಕರ್ಕೊಂಡು ಹೋಗ್ತೀವಿ. ಇತ್ತೀಚೆಗೆ ಸ್ವಲ್ಪ ದಿನ ಆಯಿತು ಹೋಗಿಲ್ಲ. ಸೊ ಮನೆಯಲ್ಲೇ ಆಟ ಆಡ್ಕೊಂಡು ಇರ್ತಾರೆ. ಆಮೇಲೆ ಸಂಜೆಗೆ ಅವಳು ಏನು ಸ್ನ್ಯಾಕ್ ತಿನ್ನಲಿಲ್ಲ ಅಲ್ವಾ, ಸೊ ಸಂಜೆಗೆ ಒಂದು ಸ್ನ್ಯಾಕ್ ಕೊಡ್ತೀನಿ. ಇವತ್ತಿನ ಸ್ನ್ಯಾಕಿಗೆ ನಾನು ಸಿಂಪಲ್ಲಾಗಿ ಫ್ರೆಂಚ್ ಬ್ರೆಡ್ ಮಾಡ್ತಾ ಇದ್ದೀನಿ. ನಿಮಗೆ ಕೂಡ ಗೊತ್ತಿರ್ಬೋದು, ಇದು ತುಂಬಾ ಸಿಂಪಲ್, ಆದರೂ ಕೂಡ ಸಣ್ಣದಾಗಿ ನಾನು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ.
ಒಂದು ಮೊಟ್ಟೆ ಯೂಸ್ ಮಾಡ್ತೀನಿ. ಆಮೇಲೆ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇವತ್ತು ನನ್ನ ಬೆಲ್ಲ ಖಾಲಿಯಾಗಿತ್ತು, ನಿನ್ನೆನೇ ಖಾಲಿಯಾಗಿತ್ತು, ನನಗೆ ತರೋಕ್ಕೆ ಮರ್ತು ಹೋದೆ. ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಇಲ್ಲದಿದ್ದರೆ ನಾನು ಅವಳಿಗೆ ಸಕ್ಕರೆ ಯೂಸ್ ಮಾಡೋದಿಲ್ಲ, ಬೆಲ್ಲನೇ ಯೂಸ್ ಮಾಡೋದು. ಆಮೇಲೆ ಸ್ವಲ್ಪ ಮಿಲ್ಕ್ ಹಾಕಿ ಅದನ್ನು ಕರೆಕ್ಟಾಗಿ ಬೀಟ್ ಮಾಡಿದ ಮೇಲೆ ಆಮೇಲೆ ಬ್ರೆಡ್ ಡಿಪ್ ಮಾಡೋದು. ಬ್ರೆಡ್ 2 ಸರಿ ಕೂಡ ಡಿಪ್ ಮಾಡಿದ ಮೇಲೆ ಸ್ವಲ್ಪ ಫ್ರೈಯಿಂಗ್ ಪ್ಯಾನಿಗೆ ಒಂದು ಸ್ವಲ್ಪ ಬಟರ್ ಹಾಕಿ, ಇದು ಅನ್ಸಾಲ್ಟೆಡ್ ಬಟರ್, ಇದನ್ನು ಬಟರ್ ಸ್ಪ್ರೆಡ್ ಮಾಡಿ ಆಮೇಲೆ ಈ ಬ್ರೆಡ್ಡನ್ನು ಫ್ರೈ ಮಾಡೋದು 2 ಸೈಡ್ ಕೂಡ. ಸೊ ಬೇಗನೆ ವಿದಿನ್ 2 to 3 ಮಿನಿಟ್ಸಲ್ಲಿ ಬೇಗನೆ ಇದು ಬ್ರೆಡ್ ರೆಡಿ ಆಗುತ್ತೆ. ಕ್ವಿಕ್ ಸ್ನ್ಯಾಕ್ ಇದು ಆ್ಯಕ್ಚುಲಿ. ಆ್ಯಂಡ್ ಇದು ಬ್ರೆಡ್ ಕೂಡ ಹೋಲ್ ವೀಟ್ ಬ್ರೆಡ್, ಮೈದಾ ಬ್ರೆಡ್ ಅಲ್ಲ. ಸೊ ಇದನ್ನು ಅವಳು ಸಂಜೆದ್ದು ಸ್ನ್ಯಾಕ್, ಅವಳಿಗೆ ಸಂಜೆಗೆ ಸ್ನ್ಯಾಕ್ ಎಲ್ಲ ತಿನ್ನುವಾಗ, ಬ್ರೇಕ್ಫಾಸ್ಟ್ ತಿನ್ನುವಾಗ ಅವಳಿಗೆ ಹೆಲ್ಪ್ ಬೇಕಂತ ಇಲ್ಲ. ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಮಾತ್ರ ಸ್ವಲ್ಪ ಅವಳಿಗೆ ಬಾಯಿಗೆ ಕೊಡ್ತೀನಿ, ಯಾಕೆಂದರೆ ತುಂಬ ಜಾಸ್ತಿ ಹೊತ್ತು ಮಾಡ್ತಾಳೆ, ಅವಳಿಗೆ ಕೈಗೇನೆ ಕೊಟ್ಟರೆ. ಸೊ ಸಲಾಡ್, ಮೊಟ್ಟೆ ಅಥವಾ ಏನಾದರೂ ಪಲ್ಯ ಇದೆ ಸ್ವಲ್ಪ ತಿಂತಾಳೆ. ಬಟ್ ಅನ್ನ ತಿನ್ನುವಾಗ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಕೆಲವೊಂದು ಸಲ ಅವರ ಅಣ್ಣ ತಮ್ಮ ಇದ್ದರೆ ಅವರನ್ನು ಸ್ವಲ್ಪ ನೋಡಿಕೊಂಡು ತಿಂತಾಳೆ, ಇಲ್ಲದಿದ್ದರೆ ಅವಳಿಗೆ ನಾನು ಸ್ವಲ್ಪ ಆಮೇಲೆ ರಾತ್ರಿದ್ದು ಊಟ ಹತ್ತಿರ 7 ಗಂಟೆಗೆ ನಾನು ಕೊಟ್ಟು ಬಿಡ್ತೀನಿ. ರಾತ್ರಿದ್ದು ಊಟಕ್ಕೆ ಇವತ್ತು ಮಧ್ಯಾಹ್ನದ ಸೇಮ್ ಅಡುಗೆನೇ ಕೊಟ್ಟೆ, ಬೇರೆ ಏನು ಪ್ರಿಪೇರ್ ಮಾಡಲಿಲ್ಲ. ಇಲ್ಲದಿದ್ದರೆ ಕೆಲವೊಂದು ಸಲ ಏನು ಉಳಿಲಿಲ್ಲ ಅಂದರೆ ನಾನು ಪಲ್ಯ ಎಲ್ಲ ಎಕ್ಸ್ಟ್ರಾ ಪ್ರಿಪೇರ್ ಮಾಡ್ತೀನಿ. ಇಲ್ಲದಿದ್ದರೆ ಅವಳು ಹೆಚ್ಚಾಗಿ ನಾನು ಒಂದೇ ಸಲ ಕುಕ್ ಮಾಡೋದು. ಬೈ ಚಾನ್ಸ್ ಏನಾದರೂ ಉಳಿಲಿಲ್ಲ ಅಂದರೆ ನಾನು ಮತ್ತೆ ಸೆಕೆಂಡ್ ಟೈಮ್ ಕುಕ್ ಮಾಡ್ತೀನಿ ಸಂಜೆಗೆ. ಆಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇರ್ತಾರೆ ಅವರು, ಯಾಕೆಂದರೆ ತಕ್ಷಣ ಮಲಗಿ ಕೂಡ ಆಗೋದಿಲ್ಲ. ಆಮೇಲೆ ಮಧ್ಯಾಹ್ನ ಮಲಗ್ತಾಳೆ ಅಲ್ವಾ, ಸೊ ಅದಕ್ಕೆ ಅವಳಿಗೆ ಬೇಗ ನಿದ್ದೆ ಬರೋದಿಲ್ಲ. ಒಂದು ಹತ್ತಿರ 9 ಗಂಟೆ ಆಗುವಾಗ ಅವಳು ಮಲಗ್ತಾಳೆ. ಆಮೇಲೆ ಇಷ್ಟೇ ಫುಡ್ ರೂಟೀನ್, ಏನು ಸ್ಪೆಷಲ್ ಇರಲಿಲ್ಲ. ನಾವು ಏನು ತಿಂತೀವಿ ಅದನ್ನೇ ಅವಳಿಗೆ ಕೊಡೋದು. ಸೊ ನಿಮಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ, ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ತುಂಬ ಟೈಮ್ ಆಯಿತು ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡೆ, ಮತ್ತು ವೀಡಿಯೋ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟೆ. ಇನ್ನಾದರೂ ನಾನು ರೆಗ್ಯುಲರ್ ಆಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.